ಬೆಂಗಳೂರಿನ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಸಿಸಿಬಿ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಸಂಗತಿ ಈಗ ರಿವೀಲ್ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಡ್ರಗ್ಸ್ ಪಾರ್ಟಿ ಏನಿದೆಯಲ್ಲ, ಇದು ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ನಡೆದಿಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಡ್ರಗ್ಸ್ ಪಾರ್ಟಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡ್ರಗ್ಸ್ ಮಾತ್ರ ಅಲ್ಲ, ಸೆಕ್ಸ್ ಕೂಡ ನಡೆದಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಾರ್ಟಿ ವೇಳೆ ಹಲವರು ಬೆಟ್ಟಿಂಗ್ ನಡೆಸಿರೋದು ಕೂಡ ಈಗ ಪತ್ತೆ ಆಗ್ತಾ ಇರುವಂಥದ್ದು. ಅಂದರೆ ದೊಡ್ಡ ಮಟ್ಟದಲ್ಲಿ ಈ ಪಾರ್ಟಿ ಏನಿದೆಯಲ್ಲ, ಈ ರೇವ್ ಪಾರ್ಟಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಸಿಸಿಬಿ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಸಂಗತಿ ರಿವೀಲ್ ಆಗ್ತಾ ಇರುವಂಥದ್ದು. ಬೆಂಗಳೂರಲ್ಲಿ ನಡೆದಿದ್ದು ಕೇವಲ ಡ್ರಗ್ಸ್ ಮಾತ್ರ ಅಲ್ಲ, ಅದರ ಜೊತೆಗೆ ಸೆಕ್ಸ್ ಕೂಡ ನಡೆದಿತ್ತು ಅಂದರ್ ಬಹಾರ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ ತನಿಖೆಯಿಂದ ಹೊರಗಡೆ ಬರ್ತಾ ಇರುವಂಥ ಮಾಹಿತಿ, ಕುಡಿದಿರ್ತಾರೆ, ನಶೆಯಲ್ಲಿ ಇರ್ತಾರೆ, ಏನು ಮಾಡಿದ್ರು ಏನು ಗೊತ್ತಾಗೋದಿಲ್ಲ. ಸೊ ಪಾರ್ಟಿ ವೇಳೆ ಹಲವರು ಬೆಟ್ಟಿಂಗ್ ನಡೆಸಿರೋದು ಕೂಡ ಪತ್ತೆ ಆಗಿದೆ. ಆರಂಭದಲ್ಲಿ ಏನು ಪಾರ್ಟಿ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ, ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಕೇವಲ ಬೆಂಗಳೂರಿನಲ್ಲಿ ನಡೆದಿದ್ದು ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಪಾರ್ಟಿ ಆಯೋಜನೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಕೇವಲ ಡ್ರಗ್ಸ್ ಪಾರ್ಟಿ ಮಾತ್ರ ಅಲ್ಲ, ಅದರ ಜೊತೆಗೆ ಸೆಕ್ಸ್ ಕೂಡ ಆಗಿತ್ತು, ನಡೆದಿತ್ತು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ತನಿಖೆಯಿಂದ. ಮಾದಕ ವಸ್ತು ಸೇವಿಸಿ ಅಲ್ಲಿ ಒಳಗಡೆ ಇಸ್ಪೀಟನ್ನು ಆಡ್ತಿದ್ರು, ಕೆಲವೊಂದಿಷ್ಟು ಮಂದಿ ಇಸ್ಪೀಟನ್ನು ಆಡ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಲೆಕ್ಕವಿಲ್ಲದಷ್ಟು ಹಣವನ್ನು ಹಾಕಿ ಅಲ್ಲಿ ಅಂದರ್ ಬಹಾರ್ ಆಡ್ತಿದ್ದಾರೆ. ನೀವು ಇಸ್ಪೇಟ್ ಅಂದರ್ ಬಹಾರ್ ಅಂದರೆ ಒಂಥರ ಇಸ್ಪೇಟ್ ಆಡ್ತಾರಲ್ಲ, ಆ ಥರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈ ಒಂದು ಪ್ರಕರಣ ರೇವ್ ಪಾರ್ಟಿಯ ರಹಸ್ಯ ಇದೆಯಲ್ಲ, ಬಗೆದಷ್ಟು ಬಯಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಹೇಮಕುಮಾರ್, ಖಂಡಿತವಾಗ್ಲೂ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೇವ್ ಪಾರ್ಟಿ ಏನಾಗಿತ್ತು, ಆ ರೇವ್ ಪಾರ್ಟಿ ಪ್ರಕರಣದ ತನಿಖೆಯನ್ನ ಈಗಾಗಲೇ ಸಿಸಿಬಿ ನಡೆಸ್ತಾ ಇರುವಂತದ್ದು. ಸಿಸಿಬಿ ತನಿಖೆಯಲ್ಲಿ ಕೆಲವೊಂದು ಸ್ಫೋಟಕ ಸಂಗತಿಗಳು ಕೂಡ ಈಗ ಹೊರಗಡೆ ಬರ್ತಾ ಇರುವಂತದ್ದು. ಪಾರ್ಟಿಯಲ್ಲಿ ನೂರಾರು ಮಂದಿ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಈ ಪಾರ್ಟಿಯಲ್ಲಿ ಡ್ರಗ್ ಮಾತ್ರ ಅಲ್ಲ, ಸೆಕ್ಸ್ ಮಾತ್ರ ಅಲ್ಲ, ಇಲ್ಲಿ ಜೂಜಾಟ ಕೂಡ ನಡೆದಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಏನು ಮಾದಕ ವಸ್ತುವನ್ನ ಸೇವಿಸಿ ಇಸ್ಪೀಟ್ ಆಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಈ ಒಂದು ಇಸ್ಪೀಟ್ ಆಟದಲ್ಲಿ ಸಾಕಷ್ಟು ಹಣವನ್ನು ಕೂಡ ಇನ್ವೆಸ್ಟ್ ಮಾಡಿ ಆಡ್ತಾ ಇದ್ರು ಅನ್ನೋದು ಕೂಡ ಬಯಲಾಗಿರುವಂತದ್ದು. ಇದೊಂದು ಭಾಗ. ಇನ್ನು ರೇವ್ ಪಾರ್ಟಿಯಲ್ಲೇ ಬೆಟ್ಟಿಂಗ್ ದಂಧೆ ನಡೆದಿರೋದು ಕೂಡ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಆಂಧ್ರ ಪ್ರದೇಶದ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಮೇಲೆ ಬೆಟ್ಟಿಂಗ್ ಅನ್ನ ಕಟ್ಟಿ ಇಲ್ಲಿ ಅನೇಕ ಮಂದಿ ಲಕ್ಷ ಹಣವನ್ನು ಕೂಡ ಬೆಟ್ಟಿಂಗ್ ಆಡ್ತಾ ಇದ್ರು ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಮತ್ತು ಯಾರು ಸೋಲ್ತಾರೆ ಅನ್ನೋ ಬಗ್ಗೆನೂ ಕೂಡ ಇಲ್ಲಿ ಜೂಜಾಟ ಕೂಡ ನಡೀತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಇನ್ನು IPL ಸೀಸನ್ ಬೇರೆ, ಇವತ್ತು ಫೈನಲ್ ಪಂದ್ಯ ಇದೆ. ಈ ಪಂದ್ಯಾಟಗಳು ಏನ್ ನಡೀತಾ ಇದ್ವಲ್ಲ, ಆ ಸಂದರ್ಭದಲ್ಲಿ ನಡೀತಾ ಇರುವಂತಹ ಪಂದ್ಯಗಳ ಮೇಲೆ, ಕ್ರಿಕೆಟ್ ಪಂದ್ಯಗಳ ಮೇಲೆ ಬೆಟ್ಟಿಂಗ್ ಆಡುವಂತಹ ಕೆಲಸವನ್ನು ಕೂಡ ಈ ಪಾರ್ಟಿ ಮಂದಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಈ ಅಂದರ್ ಬಹಾರ್ ಜೊತೆಗೆ ಮಾದಕ ವಸ್ತು ಸೇವನೆ ಜೊತೆಗೆ ಈ ರೀತಿಯಾದಂತಹ ಬೆಟ್ಟಿಂಗ್ ದಂಧೆಯಲ್ಲೂ ಕೂಡ ಭಾಗಿಯಾಗಿದ್ರು ಅನ್ನೋ ಒಂದು ದೊಡ್ಡ ಒಂದು ಸ್ಫೋಟಕ ಮಾಹಿತಿ ಕೂಡ ಈಗ ಸಿಸಿಬಿ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಈ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸೋದಕ್ಕೆ ಸಿಸಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ರೇವ್ ಪಾರ್ಟಿಯಲ್ಲಿ ಡ್ರಗ್ ಮಾತ್ರ ಇರಲಿಲ್ಲ, ಅದ್ರ ಜೊತೆ ಕಾಲ್ ಬಾಯ್ಸ್ಗಳು ಕೂಡ ಬಂದಿದ್ರು. ಅದಾದ್ಮೇಲೆ ಅಲ್ಲಿ ಸೆಕ್ಸ್ ಪಾರ್ಟಿ ಕೂಡ ನಡೆದಿತ್ತು ಅನ್ನೋ ಒಂದು ಮಾಹಿತಿಗಳು ಕೂಡ ಗೊತ್ತಾಗಿತ್ತು. ಈಗ ಇದೇ ರೇವ್ ಪಾರ್ಟಿಯಲ್ಲಿ ಬೆಟ್ಟಿಂಗ್ ದಂಧೆ ಕೂಡ ನಡೆದಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರಲ್ಲ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪಾರ್ಟಿಯಲ್ಲಿ ಇಷ್ಟೆಲ್ಲಾ ನಡೆದ್ರು ಕೂಡ ಸ್ಥಳೀಯರ ಪೊಲೀಸರ ಗಮನಕ್ಕೆ ಬಂದಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ IPL ಬೆಟ್ಟಿಂಗ್ ಆಯ್ತು, ಚುನಾವಣೆಯ ಮೇಲೆ ಬೆಟ್ಟಿಂಗ್ ಆಯ್ತು, ಅಂದರ್ ಬಹಾರ್ ಆಯ್ತು, ಇನ್ನು ಯಾವ್ಯಾವ ಪ್ರಕ್ರಿಯೆಗಳನ್ನ ಈ ಒಂದು ಪಾರ್ಟಿಯಲ್ಲಿ ಮಾಡಲಾಗಿತ್ತು ಅನ್ನೋದು ಇನ್ನಷ್ಟು ಗೊತ್ತಾಗಬೇಕಾಗಿದೆ. ಮುಂದಿನ ತನಿಖೆಯನ್ನು ಕೂಡ ಸಿಸಿಬಿ ಪೊಲೀಸರು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಒಂದು ಮರ್ಯಾದೆಯನ್ನ ತೆಗೆಯುವಂತಹ ಕೆಲಸವನ್ನ ಈ ರೇವ್ ಪಾರ್ಟಿ ಮಂದಿ ಮಾಡಿರುವಂತದ್ದು. ಸದ್ಯಕ್ಕೆ ಡ್ರಗ್ ಸೇವನೆ ಮಾಡಿ ಈಗ ಪಾಸಿಟಿವ್ ಬಂದಿರೋರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾ ಇರುವಂತದ್ದು ಮತ್ತಷ್ಟು ಇಲಾಖೆಗೂ ಕೂಡ ಮುಜುಗರ ತರುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ನೈಟ್ ರೌಂಡ್ಸ್ ಇದ್ದವರೆಗೂ ಕೂಡ ಗೊತ್ತಿರ್ಲಿಲ್ವಾ ಈ ಒಂದು ಮಾಹಿತಿಗಳು ಅನ್ನೋದು ಕೂಡ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ
ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತನಿಖೆಯನ್ನ ಕೈಗೊಳ್ತಾ ಇರುವಂತದ್ದು. ಸಿಸಿಬಿ ಅಧಿಕಾರಿಗಳ ತನಿಖೆಯಲ್ಲಿ ಮತ್ತಷ್ಟು ಸತ್ಯ ಸಂಗತಿಗಳು ಬಯಲಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹೇಮಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.